ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಅಂತ್ಯಗೊಳ್ಳುವಂಥದ್ದು 14 ದಿನಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತು ಮುಕ್ತಾಯ ಕಂಡಿದೆ. ಇವತ್ತು ಮತ್ತೆ ಅವರಿಗೆ ಕೋರ್ಟರ್ ಹಾಜರುಪಡಿಸಬೇಕು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನು ಹಾಜರುಪಡಿಸ್ತಾರೆ. ಮತ್ತೆ ಜೈಲ ಅಥವಾ ಕಸ್ಟಡಿನ ಅನ್ನುವಂಥ ತೀರ್ಮಾನ ಆಗುತ್ತೆ. 12 ದಿನಗಳಿಂದ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇವತ್ತು ಜಾಮೀನು ಸಿಗದಿದ್ದರೆ ಮತ್ತೆ ಜೈಲು ಪಾಲಾಗುವಂಥ ಸಾಧ್ಯತೆ ಇದೆ. ದರ್ಶನ್ಗೆ ಜೈಲ ಬೇಲ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರನ್ನ ಹಾಜರುಪಡಿಸ್ತಾರೆ. ಯಾಕಂದರೆ ಇವತ್ತು ಅವರ ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ. ಇವತ್ತು ಕೋರ್ಟಿಗೆ ಹಾಜರಾಗಲ್ಲ ಅನ್ನುವಂಥ ಸಂಗತಿ ಕೂಡ ಬಂದಿದೆ. ಯಾಕಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಏವನ್ ಪವಿತ್ರ ಗೌಡ ಪರ ವಕೀಲ ನಾರಾಯಣಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಕೋರ್ಟಿಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗಲ್ಲ. ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರನೇ ವಿಚಾರಣೆ ನಡೆಯುತ್ತೆ. ಸ್ಥಿತಿ ಏನಾಗುತ್ತೆ ನೋಡಬೇಕು. ಇನ್ನು ನೋಡಿ, ಅವರವರಿಗೆ ಅವರವರದ್ದೇ ಚಿಂತೆ ಇರುತ್ತೆ. ಅತ್ಯಂತ ಸಹಜವಾಗಿ ಹೆಣ್ಣು, ನಾನು ಹೇಳ್ತಾ ಇದ್ದೆ ಬೆಳಗ್ಗೆ, ನೀವು ಏನನ್ನು ಬೇಕಾದ್ರೂ ಶೇರ್ ಮಾಡ್ಕೊಂಡ್ಬಿಟ್ಟಳು, ಆದರೆ ಗಂಡನ ಮಾತ್ರ ಯಾವುದೇ ಕಾರಣಕ್ಕೂ ಶೇರ್ ಮಾಡ್ಕೊಳ್ಳಲ್ಲ. ಎಂಥವನೇ ಆಗಿರಲಿ, ಪ್ರಶ್ನೆ ಬೇರೆ. ಈಗ ನೋಡಿ, ಈಗ ಪತ್ರ ಬರೆದಿರುವಂಥ ರೀತಿ, ಕಮಿಷನರಿ ಪತ್ರ ಬರೆದಿದ್ದಾರೆ ದರ್ಶನ್ ಪತ್ನಿ. ಏನಂತ ವಿಜಯಲಕ್ಷ್ಮಿ ಬರೆದಿರುವಂಥ ಪತ್ರ, ನೀವು ಪದೇ ಪದೇ ನೀವು ದರ್ಶನ್ ಪತ್ನಿ ಅಂತ ಬೇರೆಯವ್ರ ಹೆಸರನ್ನು ಹೇಳ್ತೀರಿ. ನೀವು ಪವಿತ್ರ ಗೌಡನ ಹೆಸರು ಹೇಳ್ತೀರಿ. ಪವಿತ್ರ ಗೌಡ ಅವರ ಪತ್ನಿ ಅಲ್ಲ, ಅಧಿಕೃತವಾದಂಥ ಪತ್ನಿ ನಾನೇನೇನೆ. ಆಕೆ ಕೇವಲ ಗೆಳತಿ ಮಾತ್ರ. ದಯವಿಟ್ಟು ಇದಕ್ಕೊಂದು ಸ್ಪಷ್ಟನೆ ಕೊಡಿ ಅನ್ನುವಂಥ ಮಾತನ್ನು ಕೂಡ ಆಕೆ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿಗಳಿದ್ದರೆ, ಏನಾದರೂ ದಾಖಲೆಗಳಿದ್ದರೆ ದಯವಿಟ್ಟು ನೀವು ಕಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಹೇಳಬೇಡಿ ಅಂತ ಕೂಡ ಆಕೆ ಮನವಿ ಮಾಡ್ಕೊಂಡಿರೋದು. ಪತ್ರದಲ್ಲಿ ಏನು ಬರೆದಿದ್ದಾರೆ ಬನ್ನಿ ನೋಡೋಣ. ಸ್ವಾಮಿ ಕೊಲೆ ಪ್ರಕರಣ ಆರೋಪಿ ಪವಿತ್ರ ಗೌಡ ಕುರಿತು ಸರಿಯಾದ ದಾಖಲೆ ನೀಡುವ ಬಗ್ಗೆ. ಸರ್, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಇಲಾಖೆ ನನ್ನ ಪತಿ ಹಾಗೂ ಹಲವರನ್ನ ಬಂಧಿಸಿ 2 ವಾರಗಳು ಕಳೆದಿವೆ. ನನಗೆ ಕಾನೂನಿನಲ್ಲಿ ನಂಬಿಕೆ ಇದೆ. ಆದಾಗ್ಯೂ ಪವಿತ್ರ ಗೌಡ ಬಗ್ಗೆ ಸರಿಯಾದ ದಾಖಲೆ ನೀಡುವಂತೆ ತಮ್ಮನ್ನ ನೇರವಾಗಿ ಒತ್ತಾಯಿಸುತ್ತೇನೆ. ಕೊಲೆ ಪ್ರಕರಣದ A1 ಆರೋಪಿ ಮತ್ತು ಮಾಸ್ಟರ್ ಮೈಂಡ್ ಪವಿತ್ರ ಗೌಡ ನನ್ನ ಪತಿ ದರ್ಶನ್ ಶ್ರೀನಿವಾಸ್ ಗೆಳತಿ ನಿಜ, ಆದರೆ ಪತ್ನಿ ಅಲ್ಲ. ನಾನು ಕಾನೂನುಬದ್ಧವಾಗಿ ಮದುವೆಯಾಗಿದ್ದೇನೆ. ನಮ್ಮ ಮದುವೆ 19/5/2003 ಧರ್ಮಸ್ಥಳದಲ್ಲಿ ನೆರವೇರಿತ್ತು. ನೀವು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಪವಿತ್ರ ಗೌಡಾಳನ್ನ ಶ್ರೀಮತಿ ಎಂದು ಹೇಳಿದ್ದೀರಿ, ದರ್ಶನ್ ಪತ್ನಿ ಅಂತ ಹೇಳಿದ್ದೀರಿ. ಗೃಹ ಸಚಿವರು ಕೂಡ ಶ್ರೀಮತಿ ದರ್ಶನ್ ಪವಿತ್ರ ಗೌಡ ಅಂತ ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ, ದರ್ಶನ್ ಅವರನ್ನ ನಾನು ಕಾನೂನಾತ್ಮಕವಾಗಿ ಮದುವೆಯಾಗಿದ್ದೇನೆ. ನನ್ನ ಮಗನಿಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಅಥವಾ ಗೊಂದಲ ಇರಬಾರದು. ಶ್ರೀಮತಿ ಪವಿತ್ರ ಸಂಜಯ್ ಸಿಂಗ್ ಎಂಬುವರನ್ನ ಮದುವೆಯಾಗಿ ಒಬ್ಬ ಮಗಳು ಇದ್ದಾಳೆ. ಹೀಗಾಗಿ ನೀವು ಇಲಾಖೆ ಮೂಲಕವೇ ಈ ಗೊಂದಲವನ್ನ ಸರಿಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ವಿಜಯಲಕ್ಷ್ಮಿ ದರ್ಶನ್. ಬನ್ನಿ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ಮಾಲ್ತೇಶ್ ಜಗ್ಗಿನ್ ನಮ್ಮದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ಇವತ್ತು ಒಂದು ಕಡೆಗೆ ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗುವಂಥದ್ದು ಒಂದು, ಇನ್ನೊಂದು ಕಡೆಗೆ ಇನ್ನೊಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರನ್ನ ಹಾಜರುಪಡಿಸ್ತಾರೆ ಅನ್ನುವಂಥ ಸಂಗತಿ. ಇನ್ನೊಂದು ಕಡೆಗೆ ವಿಜಯಲಕ್ಷ್ಮಿ ಬರೆದಿರುವಂಥ ಪತ್ರ. ಯಾಕಂದರೆ ನೋಡಿ, ಆಕೆ ಚಿಂತೆ ಆಕೆಯದ್ದು. ಈ ಪದೇ ಪದೇ ಮಾಧ್ಯಮಗಳು ಕೂಡ ಅದೇ ಮಾತನ್ನು ಹೇಳ್ತವೆ, ಜೊತೆಗೆ ಪೊಲೀಸ್ ಕಮಿಷನರ್ ಈ ಮಾತನ್ನು ಹೇಳ್ತಾರೆ. ಹೀಗಾಗಿ ಆಕೆಯೂ ಕೂಡ ಬೇಸರ ಆಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಒಂದು ಸ್ಪಷ್ಟನೆ ಕೊಡಿ ಅಂತ. ಏನು ನಡೀತಾ ಇದೆ ಈ ಕೇಸಲ್ಲಿ? ರಂಗನಾಥ್, ಇವತ್ತು ಏನಂತಂದ್ರೆ ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳ ನ್ಯಾಯಾಂಗ ಬಂಧನ ಮುಗಿತಾ ಇರ್ತಕ್ಕಂಥದ್ದು, ಅಂತ್ಯ ಆಗ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಇವತ್ತು ಅಂದ್ರೆ ನ್ಯಾಯಾಧೀಶರ ಮುಂದೆ ಅವ್ರಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವ್ರನ್ನ ಹಾಜರುಪಡಿಸ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಒಂದು ಕಡೆ ಆಗ್ತಾ ಇರುವಂತದ್ದು. ಸೊ ಸಹಜವಾಗಿ ಅಂತಂದ್ರೆ ಈಗ ವಕೀಲರು ನಾರಾಯಣಸ್ವಾಮಿ ಅವರು ಹೇಳಿರುವಂತಹ ಪ್ರಕಾರ ಇವತ್ತು ಕೂಡ ದರ್ಶನ್ ಅವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳಿಲ್ಲ. ಬೇಲ್ಗೆ ಅರ್ಜಿಯನ್ನು ಕೂಡ ಅವ್ರು ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇಲ್ಲವಾಗಿರುವಂತದ್ದು ಒಂದು ಕಡೆ. ಇದೆಲ್ಲದರ ಜೊತೆಗೆ ಸಹಜವಾಗಿ ಏನಂತಂದ್ರೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಅವರ ಒಂದು ವಿಚಾರವನ್ನ ಹೇಳುವಂತದ್ದಾದ್ರೆ, ಅದರಲ್ಲೂ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರು ಜೈಲ್ ಸೇರಿದ್ರು ಕೂಡ ಅವರು ದರ್ಶನ್ ಅವರು ಪವಿತ್ರ ಗೌಡ ಅವರ ಜೊತೆ ಮಾತನಾಡದಂತ ರೀತಿಯಲ್ಲಿ ಮತ್ತೆ ಅವ್ರ ಜೊತೆ ಆಗದಂತಹ ರೀತಿಯಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ನಡೆದಿರುವಂತದ್ದು ಜೈಲಿನ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಇದರ ಪ್ರಮುಖವಾಗಿ ಈಗ ವಿಜಯಲಕ್ಷ್ಮಿ ಅವರು ನೇರವಾಗಿ ಕಮಿಷನರ್ ಅವರಿಗೆ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಈಗಾಗಲೇ ಏನಂತಂದ್ರೆ ಹಲವು ಬಾರಿ ಅಂದ್ರೆ
ಮಾಹಿತಿಯ ಕೊರತೆಯಿಂದ ವಿಜಯಲಕ್ಷ್ಮಿ ಅವರು ಹೇಳಿರ್ತಕ್ಕಂಥದ್ದು, ಅಂದ್ರೆ ಪವಿತ್ರ ಗೌಡ ಅವರು ದರ್ಶನ್ ಅವರ ಪತ್ನಿ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೋಸ್ಕರ ಒಂದು ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಸೊ ಈಗ ಅವ್ರಿಗೆ ಇರುವಂತಹ ಆತಂಕ ಅಲ್ಲೂ ಕೂಡ ದರ್ಶನ್ ಅವರು ಮತ್ತು ಪವಿತ್ರ ಅವರು ಒಂದಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಒಟ್ಟಾರೆಯಾಗಿ ಏನಂತಂದ್ರೆ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಅವರು ದರ್ಶನ್ ಅವರ ಪತ್ನಿ ಅಲ್ಲ ಅನ್ನುವಂಥದ್ದನ್ನ ನೇರವಾಗಿ ಪತ್ರದ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದೆ ಅವರ ಗೆಳತಿ ಅನ್ನುವಂಥದ್ದನ್ನ ಬಳಸಬೇಕು ಅನ್ನುವಂಥ ರೀತಿಯಲ್ಲಿ ಮಾಹಿತಿಯನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಓಕೆ, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಿಮ್ಮಿಂದ ಮಾಹಿತಿನ ಪಡಿತೀವಿ.